ವೋಟರ್ ಐಡಿಯಲ್ಲಿ ಮಾಹಿತಿ ತಪ್ಪಾಗಿ ನಮೂದಾಗಿದ್ದರೆ ಭವಿಷ್ಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ತಪ್ಪು ತಿದ್ದುಪಡಿಗಾಗಿ ನಿಗದಿತ ಕೇಂದ್ರಗಳ ಬಳಿ 108 ಬಾರಿ ಅಲೆದಾಡಿದ್ರೂ ತಿದ್ದುಪಡಿ ಆಗಲ್ಲ ಅಂತ ಬೇಸತ್ತಿದ್ದೀರಾ? ಹಾಗಾದರೆ ನಿಮಗೊಂದು ಗುಡ್ ನ್ಯೂಸ್. ನಿಮ್ಮ ವೋಟರ್ ಐಡಿಯಲ್ಲಿ ಸಮಸ್ಯೆಗಳು ಇದ್ದರೆ ಆನ್ಲೈನ್ ಪ್ರಕ್ರಿಯೆ ಮೂಲಕ ಮನೆಯಲ್ಲೇ ಕುಳಿತು ಅದನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು. ಹೇಗೆ ಅಂತೀರಾ? ಈ ಸ್ಟೋರಿಯಲ್ಲಿದೆ ನಿಮಗೆ ಬೇಕಾದ ಮಾಹಿತಿ. ಮತದಾರರ ಗುರುತಿನ ಚೀಟಿ ದೇಶದಲ್ಲಿ ಮತ ಚಲಾಯಿಸಲು ಅಗತ್ಯವಾಗಿ ಬೇಕಾಗಿರುವ ದಾಖಲೆಯಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾದರೂ ಮತ ಚಲಾಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅನೇಕ ಬಾರಿ ಜನ ವೋಟರ್ ಐಡಿ ಮಾಡಿಸಿಕೊಂಡಾಗ ಅವರ ಹೆಸರು ಕಾರ್ಡ್ನಲ್ಲಿ ತಪ್ಪಾಗಿ ನಮೂದಾಗುತ್ತೆ. ಇದರ ಜೊತೆಗೆ ಜನ್ಮ ದಿನಾಂಕ, ವಿಳಾಸವು ಹಲವು ಬಾರಿ ತಪ್ಪಾಗಿ ಮುದ್ರಣವಾಗುತ್ತೆ. ಹೀಗೆ ಮುದ್ರಣದಲ್ಲಿ ಉಂಟಾದ ದೋಷಗಳನ್ನು ಸರಿಪಡಿಸಿಕೊಳ್ಳಬೇಕಾಗತ್ತೆ. ಈ ಮಾಹಿತಿಯನ್ನು ತಪ್ಪಾಗಿ ನಮೂದಿಸಿದರೆ ಭವಿಷ್ಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ವೋಟರ್ ಐಡಿಯಲ್ಲಿ ಕೂಡ ಸಮಸ್ಯೆಗಳಾಗಿದ್ದರೆ ಆನ್ಲೈನ್ ಪ್ರಕ್ರಿಯೆಯ ಮೂಲಕ ಮನೆಯಲ್ಲೇ ಕುಳಿತು ತಿದ್ದುಪಡಿ ಮಾಡಿಕೊಳ್ಳಬಹುದು. ಮೊದಲನೇದಾಗಿ ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಸಂಖ್ಯೆ, ಹೆಸರು, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ತಪ್ಪಿಲ್ಲದೆ ನಮೂದಿಸಿ. ಪಾಸ್ವರ್ಡ್ ಅನ್ನು ಕಡ್ಡಾಯವಾಗಿ ನಮೂದಿಸಿ. ವೋಟರ್ ಐಡಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ರಾಜ್ಯ, ಕ್ಷೇತ್ರ, ಪ್ರಸ್ತುತ ವಿಳಾಸವನ್ನು ನಮೂದಿಸಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ದೃಢೀಕರಿಸುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಡಿಕ್ಲರೇಷನ್ ಭರ್ತಿ ಮಾಡಿದ ನಂತರ ಸಬ್ಮಿಟ್ ಮಾಡಿ. ಹೀಗೆ ಸಲ್ಲಿಸಿದ ನಿಮ್ಮ ಅರ್ಜಿಯನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗುತ್ತೆ. ಚುನಾವಣಾ ಆಯೋಗ ನಿಮ್ಮ ಅರ್ಜಿಯನ್ನು ಪರಿಶೀಲಿಸುತ್ತೆ. ನಿಮ್ಮ ಅರ್ಜಿ ಸರಿಯಾಗಿ ಕಂಡು ಬಂದರೆ ನಿಮ್ಮ ಹೆಸರನ್ನ ಮತದಾರರ ಗುರುತಿನ ಚೀಟಿಯಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಹೆಸರು ತಿದ್ದುಪಡಿಗೆ ಅಗತ್ಯವಾದ ದಾಖಲೆ ಬೇಕು. ಹೆಸರು ತಿದ್ದುಪಡಿಗಾಗಿ ನಿಮಗೆ ಈ ಕೆಳಗಿದ ದಾಖಲೆಗಳು ಬೇಕಾಗುತ್ತೆ: ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್. ಹೀಗೆ ನಿಮ್ಮ ಹೆಸರನ್ನ ದೃಢೀಕರಿಸುವ ಯಾವುದೇ ಸರ್ಕಾರಿ ದಾಖಲೆ, ನಿಮ್ಮ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಹೆಸರು ತಿದ್ದುಪಡಿಯ ಸಮಯ ನಿಮ್ಮ ಅರ್ಜಿಯ ಪರಿಶೀಲನೆಯ ಸಮಯವನ್ನು ಅವಲಂಬಿಸಿರುತ್ತೆ. ಸಾಮಾನ್ಯವಾಗಿ ಹೆಸರು ತಿದ್ದುಪಡಿ ಸಮಯ 15 ರಿಂದ 30 ದಿನಗಳವರೆಗೆ ಇರುತ್ತೆ. ಹೆಸರು ತಿದ್ದುಪಡಿಯಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ನಿಮ್ಮ ಸ್ಥಳೀಯ ಮತದಾರರ ನೋಂದಣಿ ಅಧಿಕಾರಿಯನ್ನು ನೀವು ಸಂಪರ್ಕಿಸಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.